ಸಾಮಾಜಿಕ ಚಿಂತನೆ ಎಂದರೇನು, ಅದರ ಅರ್ಥ ಮತ್ತು ವ್ಯಾಖ್ಯೆಗಳು ಮತ್ತು ಒಂದೆರಡು ಗುಣಲಕ್ಷಣಗಳನ್ನು ನಿಮಗೆ ತಿಳಿಪಡಿಸುತ್ತೇನೆ. ಆದರೆ ಇಂದು ಮತ್ತೆ ನೆಕ್ಸ್ಟ್ ಆ ಉಳಿದಂತಹ ಗುಣಲಕ್ಷಣಗಳನ್ನು ನಾನು ಮತ್ತೆ ಕಂಟಿನ್ಯೂ ಮಾಡಲಿ. ನಿನ್ನೆ ದಿನದಲ್ಲಿ ಸಾಮಾಜಿಕ ಚಿಂತನೆ ಎಂದರೇನು, ಸಾಮಾಜಿಕ ಚಿಂತನೆ ಅಂದರೇನು, ಅದರ ಅರ್ಥ ವ್ಯಾಖ್ಯೆಗಳು ಮತ್ತು ಗುಣಲಕ್ಷಣಗಳನ್ನು ಹೇಳಿದೆ. ಅಂದರೆ ಈ ಸಾಮಾಜಿಕ ಚಿಂತನೆ ಅಂದರೆ ಒಬ್ಬ ವ್ಯಕ್ತಿ ಅಥವಾ ಹಲವಾರು ವ್ಯಕ್ತಿಗಳು ಸಾಮಾಜಿಕ ಸಮಸ್ಯೆಗಳ ಕುರಿತಾಗಿ ಅಧ್ಯಯನ ಮಾಡ್ತಾರಲ್ಲ, ಚಿಂತನೆ ಮಾಡ್ತಾರಲ್ಲ, ಅದಕ್ಕೆ ನಾವು ಸಾಮಾಜಿಕ ಚಿಂತನೆ ಅಂತ ಕರಿತೀವಿ. ಅಥವಾ ಮಾನವರಿಗಾಗಿ ಮಾಡಿದಂತಹ ಆಲೋಚನೆಗಳನ್ನು, ಚಿಂತನೆಯನ್ನು ನಾವು ಸಾಮಾಜಿಕ ಚಿಂತನೆ ಅಂತ ಕರಿತೀವಿ ಅಂತ ಹೇಳಿದೆ. ನೆಕ್ಸ್ಟ್ ಈಗೇನಪ್ಪ ಅಂದ್ರೆ ಇನ್ನೂ ಕೆಲವು ಲಕ್ಷಣಗಳನ್ನು ನಿಮಗೆ ತಿಳಿಪಡಿಸಿದ್ದೆ. ಅದರಲ್ಲಿ ಒಂದೆರಡು ಲಕ್ಷಣಗಳನ್ನು ನಿಮಗೆ ತಿಳಿಪಡಿಸಿದ್ದೆ. ನಂತರ ಆ ಲಕ್ಷಣಗಳನ್ನು ನಿಮಗೆ ಮತ್ತೆ ಕಂಟಿನ್ಯೂ ಮಾಡೋದು. ನಿನ್ನೆ ಒಂದು ಕ್ಲಾಸ್ನಲ್ಲಿ ಏನಪ್ಪ ಅಂದ್ರೆ ನಾನು ಹೇಳಿದಂಥ ಲಕ್ಷಣ ಸಾಮಾಜಿಕ ಚಿಂತನೆ ಎಲ್ಲರೇ ಒಂದೇ ಥರನಾಗಿರೋದಿಲ್ಲ. ಆಮೇಲೆ ಸಾಮಾಜಿಕ ಚಿಂತನೆ ಬೆಳವಣಿಗೆಯಲ್ಲಿ ನಿರಂತರತೆ ಇದೆ. ಆಮೇಲೆ ಸಮಸ್ಯೆಗಳು ಸಾಮಾಜಿಕ ಚಿಂತನೆಗೆ ಕಾರಣವಾಗಿವೆ. ಹೀಗೆ ಒಂದೆರಡು ಮೂರು ಲಕ್ಷಣಗಳನ್ನು ನಿಮಗೆ ತಿಳಿಪಡಿಸಿದೆ. ಅಂದರೆ ಸಾಮಾಜಿಕ ಚಿಂತನೆ ಅಂದರೆ ಏನಪ್ಪ ಅಂದ್ರೆ ಒಬ್ಬ ವ್ಯಕ್ತಿ ಅಥವಾ ಹಲವಾರು ವ್ಯಕ್ತಿಗಳು ಸಾಮಾಜಿಕ ಸಮಸ್ಯೆಗಳ ಕುರಿತಾಗಿ ಚಿಂತನೆ ಮಾಡ್ತಾರೆ, ಅದಕ್ಕೆ ಸಾಮಾಜಿಕ ಚಿಂತನೆ ಅಂತ ಕರಿತೀವಿ. ಅಂದರೆ ಸಮಾಜದಲ್ಲಿ ಹಲವಾರು ಒಂದು ಸಮಸ್ಯೆಗಳು ಕಂಡು ಬರ್ತವೆ ಅಂತ ಹೇಳಿ, ಜಗತ್ತಿನ ಎಲ್ಲ ಸಮಾಜಗಳಲ್ಲಿ ಇರುವಂಥದ್ದೇ. ಸಮಸ್ಯೆಗಳೇ ಇಲ್ಲದ ಸಮಾಜನೇ ಇಲ್ಲ ಅಂತ ಹೇಳಿದರೆ ತಪ್ಪಾಗಿಲ್ಲ. ಅದರ ಜೊತೆಗೆ ಅಂದರೆ ಆ ಸಮಸ್ಯೆಗಳ ಕುರಿತು ನಾವು ಚಿಂತನೆ ಮಾಡಿದ್ರೆ ಅದಕ್ಕೆ ಸಾಮಾಜಿಕ ಚಿಂತನೆ ಅಂತ ಕರಿತೀವಿ. ಈ ಸಾಮಾಜಿಕ ಚಿಂತನೆ ಅನ್ನೋದು ಹಲವಾರು ಒಂದು ಗುಣಲಕ್ಷಣಗಳನ್ನು ಒಳಗೊಂಡಿದೆ ಅಂತ ಹೇಳ್ಬೋದು. ಈಗ ನೆಕ್ಸ್ಟ್ ನಾನು ಹೇಳುವಂಥ ಗುಣಲಕ್ಷಣ ಅಂದರೆ ಮೊದಲನೇದಾಗಿ ಸಾಮಾಜಿಕ ಚಿಂತನೆಯು ಸಮಾಜದ ಕುರಿತಾದ ಚಿಂತನೆಯಾಗಿದೆ. ಅಂದರೆ ಏನು, ಸಾಮಾಜಿಕ ಚಿಂತನೆಯು ಸಮಾಜದ ಕುರಿತಾದ ಚಿಂತನೆ ಆಗಿದೆ ಅಂತ ಹೇಳೋದು. ಅಂದರೆ ಸಾಮಾಜಿಕ ಚಿಂತನೆಯಲ್ಲಿ ಮುಖ್ಯವಾಗಿ ಸಮಾಜದ ಒಂದು ಚಿಂತನೆ ಅಡಗಿದೆ ಅಂತ ಹೇಳಿದರೆ ತಪ್ಪಾಗಿಲ್ಲ. ಅಂದರೆ ಸಾಮಾಜಿಕ ಚಿಂತನೆಯಲ್ಲಿ ಏನಪ್ಪ, ಸಮಾಜದ ಚಿಂತನೆ ಅಡಕವಾಗಿದೆ. ಯಾವ ರೀತಿ ಅಂದ್ರೆ ಮನುಷ್ಯ ಒಂಟಿಯಾಗಿ ಬಾಳಲಾರ. ಅಂದರೆ ಮನುಷ್ಯ ಪರಸ್ಪರ ಕೂಡಿ ಬಾಳ್ತಾನೆ, ಕೂಡಿ ದುಡಿಯುತ್ತಾನೆ, ಪರಸ್ಪರ ಸಾಮಾಜಿಕ ಸಂಬಂಧವನ್ನು ಹೊಂದಿರ್ತಾನೆ ಅಂತ ಹೇಳಬಹುದು. ಯಾಕೆ ಆಮೇಲೆ ಮನುಷ್ಯ ಹೇಳ್ಬೇಕಂದ್ರೆ ಯಾವಾಗಲೂ ಸಮುದಾಯ, ಸಮಾಜ, ಸಮೂಹದ ಮಧ್ಯದಲ್ಲಿ ಆತ ಜೀವಿಸ್ತಾನೆ ವಿನಃ ಒಂಟಿಯಾಗಿ ಬಾಳಂಗಿಲ್ಲ. ಇಲ್ಲಿ ವ್ಯಕ್ತಿ ಮತ್ತು ಸಮಾಜವನ್ನು ನಾವು ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ ಅಂತ ಹೇಳಿದರೆ ತಪ್ಪಾಗಿಲ್ಲ. ಸಮಾಜನ ಬಿಟ್ಟು ವ್ಯಕ್ತಿ ಇಲ್ಲ, ವ್ಯಕ್ತಿನ ಬಿಟ್ಟು ಸಮಾಜ ಇಲ್ಲ. ಹೀಗಾಗಿ ಮನುಷ್ಯ ಏನಪ್ಪ ಅಂದ್ರೆ ಯಾವಾಗಲೂ ಒಂಟಿಯಾಗಿ ಬಾಳಕ್ಕೆ ಇಷ್ಟಪಡಂಗಿಲ್ಲ. ಆತ ಒಂದು ಸಮೂಹದಲ್ಲಿ, ಸಮುದಾಯದಲ್ಲಿ, ಸಮಾಜದಲ್ಲಿ ಜೀವಿಸೋಕ್ಕೆ ಇಷ್ಟಪಡ್ತಾನೆ. ಆಮೇಲೆ ನೆಕ್ಸ್ಟ್ ಅದೇನಪ್ಪ, ಪರಸ್ಪರ ಸಾಮಾಜಿಕ ಸಂಬಂಧವನ್ನು ಹೊಂದಿರ್ತಾನೆ ಅಂತ. ಸಾಮಾಜಿಕ ಸಂಬಂಧ ಅಂದ್ರೆ ಕೊಡು ತೆಗೆದುಕೊಳ್ಳುವಂಥ ಒಂದು ವ್ಯವಹಾರದಲ್ಲಿ, ಫಾರ್ ಎಕ್ಸಾಂಪಲ್ ವರ್ತಕರು, ಗಿರಾಕಿಗಳು, ಗುರುಗಳು, ಶಿಷ್ಯರು, ಹೀಗೆ ಒಬ್ರಿಗೊಬ್ರು ಏನಪ್ಪ ಕೊಡೋದು ತೆಗೆದುಕೊಳ್ಳುವಂಥ ಒಂದು ವ್ಯವಹಾರವನ್ನು, ಆಮೇಲೆ ನೆಕ್ಸ್ಟ್ ಕೂಡಿ ದುಡಿಯೋದನ್ನು ಕೂಡ ಈತ ಮಾಡ್ತಾನೆ ಅಂತ ಹೇಳಬಲ್ಲ. ಅಂದರೆ ಮನುಷ್ಯ ಏನಪ್ಪ ಅಂದ್ರೆ ಇಲ್ಲಿ ಒಟ್ಟಾಗಿ ಬಾಳ್ತಾನೆ, ಕೂಡಿ ದುಡಿತಾನೆ, ಪರಸ್ಪರ ಸಾಮಾಜಿಕ ಸಂಬಂಧವನ್ನು ಹೊಂದಿರ್ತಾನೆ ಅಂತ ಹೇಳ್ಬೋದು. ಅಷ್ಟೇ ಅಲ್ಲ, ಆತ ಒಂದು ಸಹಜೀವನವನ್ನು ಪ್ರಾರಂಭ ಮಾಡಿದಾಗ ಹಲವಾರು ಸಮಸ್ಯೆಗಳು ಉದ್ಭವ ಆಗ್ತವೆ. ಇಂಥ ವಿಷಯಗಳ ಕುರಿತು ಒಂದು ಚಿಂತನೆ ನಡೀತದೆ. ಇದಕ್ಕೆ ನಾವು ಸಾಮಾಜಿಕ ಚಿಂತನೆ ಅಂತ ಕರಿತೀವಿ ಅಂತ ಹೇಳೋದು. ಅಂದರೆ ಸಾಮಾಜಿಕ ಚಿಂತನೆ ಮುಖ್ಯವಾಗಿ ಈ ರೀತಿಯ ಒಂದು ಸಾಮಾಜಿಕ ಚಿಂತನೆ ಅಡಗಿದೆ ಅಂತ ಹೇಳೋದು. ಈ ರೀತಿ ಅಂದರೆ ಮಾನವರು ಪರಸ್ಪರ ಸಂಬಂಧವನ್ನು ಹೊಂದಿರೋದಾಗಿರ್ಬೋದು, ಕೂಡಿ ದುಡಿಯೋದಾಗಿರ್ಬೋದು, ಒಟ್ಟಾಗಿ ಬಾಳೋದಾಗಿರ್ಬೋದು, ಮತ್ತು ಆತ ಜೀವನ ಸ್ಟಾರ್ಟ್ ಮಾಡಿದಾಗ ಉದ್ಭವಿಸುವಂಥ ಸಮಸ್ಯೆಗಳ ಬಗ್ಗೆ, ಹೀಗೆ ಮುಂತಾದ ವಿಷಯಗಳ ಬಗ್ಗೆ ಏನಪ್ಪ ಅಂದ್ರೆ ಒಂದು ಸಮಾಜದ ಚಿಂತನೆ ನಡೆಯುತ್ತೆ. ಇದಕ್ಕೆ ನಾವು ಸಾಮಾಜಿಕ ಚಿಂತನೆ ಅಂತ ಕರಿತೀವಿ. ಸಾಮಾಜಿಕ ಚಿಂತನೆ ಅಂದ್ರೆ ಸಮಾಜದ ಒಂದು ಚಿಂತನೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅಂತ ಹೇಳ್ಬೋದು. ಆದ್ದರಿಂದ ಸಾಮಾಜಿಕ ಚಿಂತನೆಯಲ್ಲಿ ಸಮಾಜದ ಚಿಂತನೆ ಅಡಕವಾಗಿದೆ ಅಂತ ಹೇಳಿದರೆ ತಪ್ಪಾಗಲಾರದು. ನೆಕ್ಸ್ಟ್ ಪಾಯಿಂಟ್, ಸಾಮಾಜಿಕ ಚಿಂತನೆಗೆ ನೀಡಲಾದ ಕೊಡುಗೆಗಳೆಲ್ಲವೂ ಬರಹ ರೂಪದಲ್ಲಿಲ್ಲ. ಅಂದ್ರೇನು, ಸಾಮಾಜಿಕ ಚಿಂತನೆಗೆ ನೀಡಲಾದ ಕೊಡುಗೆಗಳೆಲ್ಲವೂ ಬರಹ ರೂಪದಲ್ಲಿಲ್ಲ ಅಂತ ಹೇಳ್ತಾರೆ. ಅಂದರೆ ಪ್ರಾಚೀನ ಕಾಲದ ಜನರು, ಅಂದರೆ ಸಾಮಾಜಿಕ ಚಿಂತನೆಗೆ ನೀಡಲಾದ ಕೊಡುಗೆಗಳೆಲ್ಲ ಬರಹ ರೂಪದಲ್ಲಿಲ್ಲ, ಲಿಖಿತ ರೂಪದಲ್ಲಿಲ್ಲ. ಅಂದರೆ ಪ್ರಾಚೀನ ಕಾಲದ ಜನರು ತಮಗಿರುವಂಥ ಒಂದು ವಿಚಾರಗಳನ್ನು, ಅನುಭವಗಳನ್ನು ಅವರು ಗಾದೆ ಮಾತುಗಳು, ನುಡಿಗುತ್ತುಗಳು, ನಾಣ್ಣುಡಿಗಳು, ಪುರಾಣಗಳು, ಪುಣ್ಯಕಥೆಗಳು
ಲಾವಣಿಗಳು, ಈಗ ಐತಿಹ್ಯ ಮುಂತಾದಗಳ ಒಂದು ಜಾನಪದ ಮಾಧ್ಯಮಗಳ ಮೂಲಕ ಅವನ್ನ ಅಭಿವ್ಯಕ್ತಪಡಿಸ್ತಿದ್ರು ಅಂತ ಹೇಳ್ಬೋದು. ಹಿರಿಯರು ಅಥವಾ ಪ್ರಾಚೀನ ಕಾಲದ ಜನರು ಏನಪ್ಪ ಅಂದ್ರೆ ಈ ರೀತಿ ತಮ್ಮ ಅನುಭವಗಳನ್ನ, ವಿಚಾರಗಳನ್ನ ಅವ್ರು ಏನು ಮಾಡ್ತಿದ್ರು, ಗಾದೆ ಮಾತುಗಳ ಮೂಲಕ, ನಾಣ್ಣುಡಿಗಳ ಮೂಲಕ, ಪುರಾಣ ಪುಣ್ಯಕಥೆಗಳ ಮೂಲಕ ಅಥವಾ ಕಥೆಗಳ ಮೂಲಕ, ಹೀಗೆ ಲಾವಣಿಗಳ ಮೂಲಕ ಅವ್ರು ಏನು ಮಾಡ್ತಿದ್ರಪ್ಪ, ಈ ರೀತಿ ಒಂದು ಜಾನಪದ ಮಾಧ್ಯಮಗಳ ಮೂಲಕ ತಮ್ಮ ಅನುಭವಗಳನ್ನ, ವಿಚಾರಗಳನ್ನ ಅವ್ರು ಏನು ಮಾಡ್ತಿದ್ರು, ಪೀಳಿಗೆಯಿಂದ ಪೀಳಿಗೆಗೆ ವರ್ಗಾವಣೆ ಮಾಡ್ತಿದ್ರು ವಿನಃ ಅಲ್ಲಿ ಯಾವುದೇ ರೀತಿಯ ಲಿಖಿತ ರೂಪದಲ್ಲಿ ಇಲ್ಲ ಅಂತ ಹೇಳ್ಬೋದು. ಆ ಚಿಂತನೆ ಅನ್ನುವಂಥದ್ದು, ಸಾಮಾಜಿಕ ಚಿಂತನೆ ಅನ್ನೋದು ಯಾವುದೇ ರೀತಿಯ ಬರಹ ರೂಪದಲ್ಲಿ ಇಲ್ಲ. ಅದು ಏನಪ್ಪ ಅಂದ್ರೆ ಈ ರೀತಿ ಮಾಧ್ಯಮ, ಜಾನಪದ ಮಾಧ್ಯಮಗಳ ಮೂಲಕ ಅದು ಏನಾಗೈತಿ, ಪೀಳಿಗೆಯಿಂದ ಪೀಳಿಗೆಗೆ ಅದು ವರ್ಗಾವಣೆ ಆಗಿದೆ ಹೊರತು ಬರಹ ರೂಪದಲ್ಲಿ ಇಲ್ಲ ಅಂತ ಹೇಳ್ಬೋದು. ನೋಡಿ, ಇವತ್ತಿನ ಗಾದೆ ಮಾತುಗಳು ಎಷ್ಟೆಲ್ಲ ಹಿರಿಯರ ಒಂದು ಅನುಭವದಿಂದ ನಿರ್ಮಾಣಗೊಂಡಂತಹವು ಗಾದೆ ಮಾತುಗಳಾಗಿರ್ಬೋದು, ಪುರಾಣ ಪುಣ್ಯಕಥೆಗಳಾಗಿರ್ಬೋದು, ಅದು ಲಾವಣಿಗಳಾಗಿರ್ಬೋದು, ಅವರ ಒಂದು ವಿಚಾರಧಾರೆಗಳು ಏನಪ್ಪ ಅಂದರೆ ಈ ರೀತಿ ಒಂದು ಜಾನಪದ ಮಾಧ್ಯಮಗಳ ಮೂಲಕ ಅವರು ಅಭಿವ್ಯಕ್ತಪಡಿಸಿದ್ದಾರೆ ಅಂತ ಹೇಳೋದು. ಆದ್ದರಿಂದ ಸಾಮಾಜಿಕ ಚಿಂತನೆ ಅನ್ನೋದು ಬರಹ ರೂಪದಲ್ಲಿ ಇಲ್ಲ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಇನ್ನೂ ಒಂದು ಲಕ್ಷಣ ನೋಡೋದಾದ್ರೆ, ಕೆಲವರು ಪ್ರತಿಭಾನ್ವಿತ ಚಿಂತಕರ ವಿಮರ್ಶಾತ್ಮಕ ಆಲೋಚನೆಗಳ ಫಲವಾಗಿ ಸಾಮಾಜಿಕ ಚಿಂತನೆ ಸೃಷ್ಟಿಯಾಗುತ್ತದೆ ಅಂತ ಹೇಳ್ತಾರೆ. ನೋಡು, ಆ ಸಾಮಾಜಿಕ ಚಿಂತನೆ ಅನ್ನೋದೇನಾಗೈತಿ, ಕೆಲವೇ ಪ್ರತಿಭಾನ್ವಿತ ಚಿಂತಕರಿಂದ ಏನಾಗೈತಿ, ಇವತ್ತು ಆಲೋಚನೆಗಳ ಒಂದು ಫಲವಾಗಿ ಇವತ್ತು ಚಿಂತನೆ ಅನ್ನೋದು ಸೃಷ್ಟಿಯಾಗಿದೆ ಅಂತ ಹೇಳ್ತಾರೆ. ಅಂದರೆ ಪ್ರತಿಯೊಂದು ಸಮಾಜದಲ್ಲಿ ಬಹುಸಂಖ್ಯಾತ ಜನರು ಏನಪ್ಪ ಅಂದ್ರೆ ತಮ್ಮ ವೈಯಕ್ತಿಕ ದೈನಂದಿನ ಚಟುವಟಿಕೆಗಳಿಗೆ ಮಾತ್ರ ಅವರು ಚಿಂತನೆಗೈತಾರೆ ವಿನಃ ಸಮಾಜದ ಬಗ್ಗೆ ಅವರು ಚಿಂತನೆ ಮಾಡಂಗಿಲ್ಲ. ಅಂದರೆ ಯಾವುದಾದ್ರೂ ಒಂದು ಸಮಾಜ ತಗೊಳ್ಳಿ, ಬಹಳಷ್ಟು ಜನರು ಏನಪ್ಪ ಅಂದ್ರೆ ತಮ್ಮ ವೈಯಕ್ತಿಕ ಒಂದು ದೈನಂದಿನ ಚಟುವಟಿಕೆಗಳ ಮಾತ್ರ ಅವರು ಆಸ್ಪದ ಪಡ್ತಾರೆ, ಅದರ ಬಗ್ಗೆ ಮಾತ್ರ ಅವರು ಚಿಂತನೆಗೈತಾರೆ ವಿನಃ ಸಮಾಜದ ಸಮಸ್ಯೆಗಳ ಬಗ್ಗೆ, ರಚನೆ ಬಗ್ಗೆ, ಪರಿವರ್ತನೆಗಳ ಬಗ್ಗೆ ಅವರು ಚಿಂತನೆ ಮಾಡೋದಿಲ್ಲ ಅಂತ ಹೇಳೋದು. ಆದರೆ ಕೆಲವೇ ಮಂದಿ ಮಾತ್ರ, ಬೆರಳೆಣಿಕೆಯಷ್ಟು ಜನ ಮಾತ್ರ ಏನು ಮಾಡ್ತಾರೆ, ಸಮಾಜದ ಬಗ್ಗೆ, ಸಮಾಜ ರಚನೆಯ ಬಗ್ಗೆ, ಸಮಾಜ ಸಮಸ್ಯೆಗಳ ಬಗ್ಗೆ, ಅದರ ಕಾರ್ಯಗಳ ಬಗ್ಗೆ, ಆ ಒಂದು ಸಮಾಜದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಅವ್ರು ಏನು ಮಾಡ್ತಾರೆ, ಚಿಂತನೆಗಳಿರ್ತಾರೆ. ಈ ರೀತಿ ಏನಪ್ಪ ಅಂದ್ರೆ ಕೆಲವು ಪ್ರತಿಭಾನ್ವಿತ ಚಿಂತಕರ ಒಂದು ಆಲೋಚನೆಗಳ ಏನಪ್ಪ ಅಂದ್ರೆ ಇವತ್ತು ಸಾಮಾಜಿಕ ಚಿಂತನೆಯಾಗಿ ಸೃಷ್ಟಿಯಾಗಿದೆ ಅಂತ ಹೇಳೋದು. ಈ ಫಾರ್ ಎಕ್ಸಾಂಪಲ್ ಅದಾದರೆ ನೋಡಿ, ಸಮಾಜಶಾಸ್ತ್ರ ಒಂದು ಹುಟ್ಟಾಗಬೇಕಾದ್ರೆ ಸಮಾಜಶಾಸ್ತ್ರದ ಒಂದು ಹುಟ್ಟು ಬೆಳವಣಿಗೆಗೆ ಏನಪ್ಪ ಅಂದ್ರೆ ಹಲವಾರು ಸಮಾಜದಲ್ಲಿ ಬಹಳಷ್ಟು ಜನರಿದ್ದಾರೆ. ಆದರೆ ಕೆಲವೇ ಮಂದಿ, ಬೆಳವಣಿಗೆಯಷ್ಟು ಮಂದಿ ಮಾತ್ರ ಏನಪ್ಪ ಅಂದ್ರೆ ಜನರು ಮಾತ್ರ ಈ ಸಮಾಜಶಾಸ್ತ್ರ ಹುಟ್ಟು ಬೆಳವಣಿಗೆಗೆ ಕಾರಣಕರ್ತರಾದರು ಅಂತ ಹೇಳ್ಬೋದು. ಹೌದಾ? ಫಾರ್ ಎಕ್ಸಾಂಪಲ್ ಅಂದರೆ ಆಗಸ್ಟ್ ಕೋರ್ಟ್ ಅವರು, ಎಮಿಲಿ ಡರ್ಕಿಮ್ ಅವರು, ಹರ್ಬರ್ಟ್ ಸ್ಪೆನ್ಸ್ ಅವರು, ಮ್ಯಾಕ್ಸ್ ವೆಬರ್ ಅವರು, ಹೀಗೆ ಆಮೇಲೆ ನಮ್ಮ ಭಾರತೀಯ ಸಮಾಜಶಾಸ್ತ್ರಜ್ಞರಾದಂತಹ ಎಂ.ಎನ್. ಶ್ರೀನಿವಾಸ್ ಅವರು, ಆಮೇಲೆ ಜೆ.ಎಸ್. ಕುರ್ರೆ ಅವರು, ನಮ್ಮ ಭಾರತೀಯ ಸಮಾಜಶಾಸ್ತ್ರದ ಪಿತಾಮಹ ಜೆ.ಎಸ್. ಕುರ್ರೆ ಅವರು, ಆಮೇಲೆ ಅವರ ಶಿಷ್ಯರಾದಂಥ ಎಂ.ಎನ್. ಶ್ರೀನಿವಾಸ್ ಅವರು, ಇರಾವತಿ ಕರ್ವೆ ಅವರು, ಹೀಗೆ ಹಲವಾರು ಚಿಂತಕರ ಒಂದು ಪ್ರಯತ್ನದ ಫಲವಾಗಿ ಇವತ್ತು ಏನಾಯಿತು, ಈ ಸಮಾಜಶಾಸ್ತ್ರ ಅನ್ನೋ ಒಂದು ಹುಟ್ಟು ಬೆಳವಣಿಗೆ ಕಂಡಿತು ಅಂತ ಬೆಳವಣಿಗೆ ಆಯಿತು ಅಂತ ಹೇಳೋದು. ಈ ರೀತಿ ಏನಪ್ಪ ಅಂದ್ರೆ ಸಮಾಜದಲ್ಲಿ ಕೆಲವರು ಪ್ರತಿಭಾನ್ವಿತ ಚಿಂತಕರ ಒಂದು ವಿಮರ್ಶಾತ್ಮಕ ಚಿಂತನೆಗಳಿಂದ ಆಲೋಚನೆಯ ಫಲವಾಗಿ ಇವತ್ತೇನಾಗಿತ್ತಪ್ಪ ಅಂದ್ರೆ ಸಾಮಾಜಿಕ ಚಿಂತನೆ ಅನ್ನೋದು ಸೃಷ್ಟಿಯಾಗಿದೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಪಾಯಿಂಟ್, ಸಾಮಾಜಿಕ ಚಿಂತನೆಯ ಬೆಳವಣಿಗೆಗೆ ಎಲ್ಲ ಸಮುದಾಯಗಳು ತಮ್ಮದೇ ಆದ ಕೊಡುಗೆಯನ್ನು ನೀಡಿವೆ. ನೋಡಿ, ಸಾಮಾಜಿಕ ಚಿಂತನೆಯ ಬೆಳವಣಿಗೆಗೆ ಎಲ್ಲ ಸಮುದಾಯಗಳು ತಮ್ಮದೇ ಆದಂತಹ ಕೊಡುಗೆಗಳನ್ನು ನೀಡಿವೆ ಅಂತ ಹೇಳ್ತಾರೆ. ಇಲ್ಲಿ ಏನಪ್ಪ ಅಂದ್ರೆ ಸಾಮಾಜಿಕ ಚಿಂತನೆ ಬೆಳವಣಿಗೆ ಜಗತ್ತಿನ ಎಲ್ಲ ದೇಶಗಳು, ಸಮುದಾಯಗಳು ಏನಪ್ಪ ಅಂದ್ರೆ ತಮ್ಮದೇ ಆದಂತಹ ಒಂದು ಕೊಡುಗೆಗಳನ್ನು ನೀಡಿದ್ದಾರೆ ಅಂತ ಹೇಳೋದು. ಫಾರ್ ಎಕ್ಸಾಂಪಲ್, ಪ್ರಾಚೀನ ಜನರನ್ನು ತೆಗೆದುಕೊಂಡಾಗ ಏನಪ್ಪ ಅಂದ್ರೆ ಅವರು ಕೂಡ ಸಾಮಾಜಿಕ ಚಿಂತನೆಯಲ್ಲಿ ಶ್ರಮಿಸಿದ್ದಾರೆ, ಸಾಮಾಜಿಕ ಚಿಂತನೆಯ ಒಂದು ಬೆಳವಣಿಗೆಗೆ ಶ್ರಮಿಸಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಿಲ್ಲ. ನೋಡು, ಪ್ರಾಚೀನ ಕಾಲದಲ್ಲಿ ಏನಪ್ಪ, ಒಂದು ಆದಿಮಾನವರ ಕಾಲದಲ್ಲಿ ನೋಡಿದಾಗ ಆದಿಮಾನವರು ಏನಪ್ಪ ಅಂದ್ರೆ ಅಲೆಮಾರಿ ಜೀವನವನ್ನು ಸಾಕ್ತಿದ್ರು, ಮತ್ತು ಹಸಿಮಾಂಸವನ್ನೇ
ಅವರು ಏನು ಮಾಡ್ತಿದ್ರು, ಆಹಾರವನ್ನಾಗಿ ಪಡ್ಕೊಂಡಿದ್ರು. ಅದು ಹಸಿ ಆಹಾರವನ್ನೇ, ಹಸಿ ಮಾಂಸವನ್ನೇ ಸೇವಿಸಿದ್ರು. ಈ ರೀತಿ ಒಂದು ವ್ಯವಸ್ಥೆ ಇತ್ತು. ನಂತರ ಆತನ ಚಿಂತನಶೀಲತೆಯಿಂದ ಏನಾಯಿತು, ಇವತ್ತು ಒಂದು ಆತನ ಒಂದು ಚಿಂತನೆಯಿಂದ, ಆತನ ಒಂದು ಚಿಂತನಶೀಲತೆಯಿಂದ ಮಾನವ ಅಲೆಮಾರಿ ಜೀವನ ಹೋಗಿ ಅಲ್ಲಿ ಏನಪ್ಪ ಅಂದ್ರೆ ಅಲೆಮಾರಿ ಜೀವನ ಬಿಟ್ಟು ಏನು ಮಾಡಿದ್ರು, ಒಂದು ನಿರ್ದಿಷ್ಟ ಪ್ರದೇಶದ ಕಡೆಗೆ ನೆಲೆ ನಿಂತು ಅಲ್ಲಿ ವ್ಯವಸಾಯನ ಮಾಡಿಕೊಂಡು ಜೀವನ ಸಾಗ್ತಾ ಬಂದರು. ಇವತ್ತು ಅದು ಗ್ರಾಮೀಣ ನಗರ ಪ್ರದೇಶ ಹೀಗಾಗ್ತಾ ಬಂದಿದೆ ಅಂತ ಹೇಳೋದು. ಆಮೇಲೆ ನಂತರ ಬೆಂಕಿಯನ್ನು ಕಂಡುಹಿಡಿದ್ರು. ಈ ರೀತಿ ಏನಪ್ಪ ಅಂದ್ರೆ ಮನುಷ್ಯ ಏನಪ್ಪ ಅಂದರೆ ಒಂದು ಪ್ರಾಚೀನ ಕಾಲದಲ್ಲಿ ಜನರು ಏನು ಮಾಡಿದ್ರು, ಈ ಸಾಮಾಜಿಕ ಚಿಂತನೆ ಒಂದು ಬೆಳವಣಿಗೆಯನ್ನೇ ಶ್ರಮಿಸಿದ್ದಾರೆ. ಅವರ ಪಾಲು ಇದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಹಾಗೆ ನಮ್ಮ ಆಧುನಿಕರು ಕೂಡ ಏನಪ್ಪ ಅಂದ್ರೆ ಸಾಮಾಜಿಕ ಚಿಂತನೆಯಲ್ಲಿ ಅವ್ರದೇ ಆದಂತಹ ಕೊಡುಗೆಗಳನ್ನು ಕೂಡ ನೀಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇವತ್ತು ಮಾನವನ ಬದುಕಿನ ಹಲವಾರು ಕ್ಷೇತ್ರಗಳಲ್ಲಿ ಇವತ್ತೇನಾಗಿದೆ, ಒಂದು ಚಿಂತನೆ ಅನ್ನೋದು ಮೂಡಿ ಬಂದಿದೆ ಅಂತ ಹೇಳ್ಬೋದು. ಶೈಕ್ಷಣಿಕ ಕ್ಷೇತ್ರದಲ್ಲಿ ಆಗಿರ್ಬೋದು, ಕೃಷಿ ಕ್ಷೇತ್ರದಲ್ಲಿ ಆಗಿರ್ಬೋದು, ಆರ್ಥಿಕ ಕ್ಷೇತ್ರದಲ್ಲಿ ಆಗಿರ್ಬೋದು, ರಾಜಕೀಯ ಕ್ಷೇತ್ರದಲ್ಲಿ ಆಗಿರ್ಬೋದು, ಧಾರ್ಮಿಕ ಕ್ಷೇತ್ರದಲ್ಲಿ ಆಗಿರ್ಬೋದು, ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಇವತ್ತು ಏನಪ್ಪ ಅಂದ್ರೆ ಮಾನವನ ಬದುಕಿನ ಎಲ್ಲ ಕ್ಷೇತ್ರಗಳಲ್ಲಿ ಇವತ್ತು ಚಿಂತನೆ ನಡೆದಿದೆ ಅಂತ ಹೇಳ್ಬೋದು. ಈ ರೀತಿ ಸಾಮಾಜಿಕ ಚಿಂತನೆ ಏನಪ್ಪ ಅಂದರೆ ಎಲ್ಲ ದೇಶ, ಎಲ್ಲ ಸಮುದಾಯಗಳು ತಮ್ಮದೇ ಆದಂತಹ ಕೊಡುಗೆಗಳನ್ನು ನೀಡಿವೆ ಅಂತ ಹೇಳಿದ್ರೆ ತಪ್ಪಾಗಲಿಲ್ಲ. ನೆಕ್ಸ್ಟ್ ಪಾಯಿಂಟ್, ಸಾಮಾಜಿಕ ಚಿಂತನೆಯ ಬೆಳವಣಿಗೆ ಮಂದಗತಿಯಲ್ಲಿರುತ್ತದೆ. ಅಂದರೆ ಏನಪ್ಪ ಅಂದ್ರೆ ಸಾಮಾಜಿಕ ಚಿಂತನೆ ಬೆಳವಣಿಗೆಗೆ ಮಂದಗತಿಯಲ್ಲಿರುತ್ತೆ. ಅಂದರೆ ಇವತ್ತು ಏನಪ್ಪ ಅಂದರೆ ಸಾಮಾಜಿಕ ಚಿಂತನೆ ಬೆಳವಣಿಗೆ ಸ್ವಲ್ಪ ಮಂದಗತಿಯಲ್ಲಿ ನಡೆಯುತ್ತೆ, ಸ್ವಲ್ಪ ಭಾಳ ನಿಧಾನ. ಇದರ ಒಂದು ಚಿಂತನೆ ಅನ್ನೋದು ನಿಧಾನಗತಿಯಲ್ಲಿ ಭಾಳ ಮಂದಗತಿಯಲ್ಲಿ ಸಾಗುತ್ತೆ ಅಂತ ಹೇಳಬಹುದು. ಆದರೂ ಇದಕ್ಕೆ ತನ್ನದಾದಂಥ ಮಹತ್ವ ಇದೆ. ತನ್ನ ಆಸಕ್ತಿಯ ಒಂದು ವಿಷಯದಲ್ಲಿ ಏನಪ್ಪ ಅಂದ್ರೆ ಕಾಲದವರೆಗೂ ಒಂದು ಏನಪ್ಪ ಅಂದ್ರೆ ಅಸ್ತಿತ್ವದಲ್ಲಿ ಇರುತ್ತೆ ಅಂತ ಹೇಳ್ಬೋದು. ಆದರೆ ವಿಜ್ಞಾನ ತಂತ್ರಜ್ಞಾನ ಕ್ಷೇತ್ರದಲ್ಲಿ ತುಂಬ ತೀವ್ರಗತಿಯಲ್ಲಿ ಇವತ್ತೇನಾಗ್ತದವ ಬದಲಾವಣೆ ಆಗ್ತಾನೇ ಇದೆ. ದಿನದಿಂದ ದಿನಕ್ಕೆ ಏನಪ್ಪ ಅಂದ್ರೆ ಬದಲಾವಣೆ ಆಗ್ತಾನೇ ಇದೆ ಅಂತ ಹೇಳೋದು. ನೋಡಿ, ಕೃಷಿ ಕ್ಷೇತ್ರ ಅಂತ ತಗೊಳ್ರಿ, ಮತ್ತು ಶೈಕ್ಷಣಿಕ ಕ್ಷೇತ್ರದಲ್ಲಿ ನೋಡಿದಾಗ, ರಾಜಕೀಯ ಕ್ಷೇತ್ರದಲ್ಲಿ ನೋಡಿದಾಗ, ಧಾರ್ಮಿಕ ಕ್ಷೇತ್ರದಲ್ಲಿ ನೋಡಿದಾಗ, ರಾಜಕೀಯ ಕ್ಷೇತ್ರದಲ್ಲಿ, ಸಾಮಾಜಿಕ ಕ್ಷೇತ್ರದಲ್ಲಿ, ಹೀಗೆ ಹಲವಾರು ಕ್ಷೇತ್ರಗಳನ್ನು ನಾವು ನೋಡಿದಾಗ ಏನಪ್ಪ ಅಂದ್ರೆ ಬಹಳಷ್ಟು ಬದಲಾವಣೆಗಳು ಆಗ್ತಾನೇ ಇದ್ದಾವೆ ಅಂತ ಹೇಳ್ಬೋದು. ಈ ರೀತಿ ಆದರೆ ಈ ಸಾಮಾಜಿಕ ಚಿಂತನೆಯಲ್ಲಿ ಏನಾಗಿತ್ತಪ್ಪ ಅಂದ್ರೆ ಇವತ್ತು ಆ ಚಿಂತನೆ ಅನ್ನೋದು ಒಂದು ಮಂದಗತಿಯಲ್ಲಿ ಸಾಗ್ತಾನೇ ಇದೆ ಅಂತ ಹೇಳ್ಬೋದು. ಈ ರೀತಿ ಏನಪ್ಪ ಅಂದ್ರೆ ಸಾಮಾಜಿಕ ಚಿಂತನೆ ಬೆಳವಣಿಗೆಗೆ ಮಂದಗತಿಯಲ್ಲಿ ಇರ್ತೀವಿ, ಯಾವಾಗಲೂ ಸ್ವಲ್ಪ ಮಂದಗತಿಯಲ್ಲಿ ನಿಧಾನವಾಗಿ ನಡೀತಿರ್ತೇವೆ ವಿನಃ ವಿಜ್ಞಾನ ತಂತ್ರಜ್ಞಾನದ ಥರ ತೀವ್ರಗತಿಯಲ್ಲಿ ಇದು ಬದಲಾವಣೆ ಆಗೋದಿಲ್ಲ ಅಂತ ನಾವು ಹೇಳ್ಬೋದು. ಅಥವಾ ವಿಜ್ಞಾನ ತಂತ್ರಜ್ಞಾನದ ಒಂದು ಕ್ಷೇತ್ರದಂತೆ ಇದು ಬಹಳ ತೀವ್ರಗತಿಯಲ್ಲಿ ಬೆಳವಣಿಗೆ ಆಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಅದರ ಒಂದು ಚಿಂತನೆ ಅನ್ನೋದು ಮಂದಗತಿಯಲ್ಲಿ ಸಾಗುತ್ತಾ ಇರುತ್ತದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸಾಮಾಜಿಕ ಸಮಸ್ಯೆಗಳು ಸಾಮಾಜಿಕ ಚಿಂತನೆಗೆ ಕಾರಣ. ನೆಕ್ಸ್ಟ್ ಪಾಯಿಂಟ್ ಏನಪ್ಪ ಅಂದ್ರೆ ಸಮಸ್ಯೆಗಳು ಸಾಮಾಜಿಕ ಚಿಂತನೆಗೆ ಒಂದು ಕಾರಣವಾಗಿದೆ ಅಂತ ಹೇಳ್ಬೋದು. ಸಮಸ್ಯೆಗಳು ಸಾಮಾಜಿಕ ಚಿಂತನೆಗೆ ಒಂದು ಕಾರಣವಾಗಿದೆ ಅಂತ ಹೇಳ್ಬೋದು. ನೋಡಿ, ಇವತ್ತು ಸಮಾಜದಲ್ಲಿ ಸಮಸ್ಯೆಗಳು ಇದ್ರೆ ಮಾತ್ರ ಚಿಂತನೆಗೆ ಒಂದು ಚಾಲನೆ ದೊರೆಯುತ್ತೆ. ಸಮಸ್ಯೆಗಳೇ ಇಲ್ಲ ಅಂದಾಗ ಅಲ್ಲಿ ಯಾವುದೇ ರೀತಿಯ ಚಿಂತನೆಗೆ ಅವಕಾಶ ಇರೋದಿಲ್ಲ. ಅಂದ್ರೆ ಫಾರ್ ಎಕ್ಸಾಂಪಲ್, ಸಮಾಜ ಅನ್ನೋದು ಸಮೃದ್ಧಿಯಿಂದ ಕೂಡಿದಾಗ ಅಲ್ಲಿ ಏನಾಗುತ್ತಪ್ಪ ಅಂದ್ರೆ ಒಂದು ಚಿಂತನೆಗೆ, ಸಾಮಾಜಿಕ ಚಿಂತನೆಗೆ ಒಂದು ಚಾಲನೆ ದೊರಕಿದಂತಾಗುತ್ತೆ ಅಂತ ಹೇಳ್ಬೋದು. ಚಿಂತನೆಗಳು ಸ್ಟಾರ್ಟ್ ಆಗ್ತವೆ. ಫಾರ್ ಎಕ್ಸಾಂಪಲ್, ಸಾಮಾಜಿಕ ಸಮಸ್ಯೆಗಳನ್ನ ಭ್ರಷ್ಟಾಚಾರ, ಭ್ರೂಣ ಹತ್ಯೆ, ಹೌದಾ, ಮತ್ತು ವೃದ್ಧರ ಸಮಸ್ಯೆ, ಅತ್ಯಾಚಾರ, ಹೀಗೆ ಹಲವಾರು ಸಮಸ್ಯೆಗಳಿದಾವೆ. ಹೌದಾ, ಈಗ ಫಾರ್ ಎಕ್ಸಾಂಪಲ್ ಈ ಭ್ರೂಣ ಹತ್ಯೆ, ಈ ಸಮಸ್ಯೆಗಳ ಬಗ್ಗೆ ಕುರಿತು ಚಿಂತನೆ ಮಾಡೋದಕ್ಕೆ ನಾವು ಸಾಮಾಜಿಕ ಚಿಂತನೆ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಭ್ರೂಣ ಹತ್ಯೆ, ಈ ಭ್ರೂಣ ಹತ್ಯೆ ಅಂತ ತಗೊಂಡಾಗ ಅಂದರೆ ಯಾಕೆ ಭ್ರೂಣ ಹತ್ಯೆಗಳು ನಡೀತಾ ಇದ್ದಾವೆ, ಅದರಲ್ಲಿ ಹೆಣ್ಣು ಭ್ರೂಣ ಹತ್ಯೆನೇ ಯಾಕೆ ಹೆಚ್ಚಾಗಿ ನಡೀತಾ ಇದೆ, ಹೀಗೆ ಚಿಂತನೆಯನ್ನು ಗೈತಾರೆ. ಆಮೇಲೆ ಭ್ರಷ್ಟಾಚಾರ, ಯಾಕೆ ಸಮಾಜದಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ, ಇದಕ್ಕೆ ಕಾರಣ ಏನು, ಪರಿಹಾರ, ಇದರಿಂದ ಪರಿಣಾಮ ಏನಾಗುತ್ತಾ, ಮತ್ತು ಇದನ್ನು ಯಾವ ರೀತಿ ಪರಿಹಾರ ಕಂಡುಹಿಡಬೇಕು. ಈ ರೀತಿ ಏನಪ್ಪ ಅಂದ್ರೆ ಸಮಾಜ ಸಮಸ್ಯೆಗಳಿಂದ ತುಂಬಿಕೊಂಡಾಗ ಮಾತ್ರ ಅಲ್ಲಿ ಏನಾಗುತ್ತೆ, ಸಾಮಾಜಿಕ ಚಿಂತನೆಗೆ ಒಂದು ಚಾಲನೆ ದೊರಕುತ್ತೆ. ಸಮಸ್ಯೆಗಳೇ ಇಲ್ಲ, ಸಮಾಜವೇ ಸಮೃದ್ಧಿಯಿಂದ ಕೂಡಿದೆ, ಸಮಸ್ಯೆಗಳೇ ಇಲ್ಲ, ಸಮಾಜ ಇದೆ ಅಂತಂದ್ರೆ ಅಲ್ಲಿ ಯಾವುದೇ ರೀತಿಯ ಸಮಸ್ಯೆಗೆ ಕಾರಣ ಇರೋದಿಲ್ಲ. ಅಲ್ಲಿ ಯಾವುದೇ ರೀತಿಯ ಸಾಮಾಜಿಕ ಚಿಂತನೆಗೆ
ಅವಕಾಶನೇ ಇರಲ್ಲ ಅಂತ ಹೇಳೋದು. ಆದ್ದರಿಂದ ಸಮಸ್ಯೆಗಳೇ ಸಾಮಾಜಿಕ ಚಿಂತನೆಗೆ ಒಂದು ಕಾರಣ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಈ ರೀತಿ ಏನಪ್ಪ ಅಂದರೆ ಸಾಮಾಜಿಕ ಚಿಂತನೆ ಇಷ್ಟು ನಿಮ್ಮ ಸಾಮಾಜಿಕ ಚಿಂತನೆಯಲ್ಲಿ ಇರತಕ್ಕಂಥ ಒಂದು ಗುಣಲಕ್ಷಣಗಳು. ಈ ರೀತಿ ಏನಪ್ಪ ಅಂದರೆ ಸಾಮಾಜಿಕ ಚಿಂತನೆ ಅನ್ನೋದು ಏನಪ್ಪ ಅಂದ್ರೆ ದಿಢೀರ್ನೆ ಬೆಳೆದು ಬಂದದ್ದಲ್ಲ. ಇದು ಸಹಸ್ರಾರು ಒಂದು ವರ್ಷಗಳಿಂದ ಏನಪ್ಪ ಅಂದ್ರೆ ವಿಕಾಸಗೊಳ್ಳುತ್ತಾ ಬಂದಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಈ ರೀತಿ ಏನಪ್ಪ ಅಂದರೆ ಸಾಮಾಜಿಕ ಚಿಂತನೆ ತನ್ನದೇ ಆದಂತಹ ಒಂದು ಸ್ವರೂಪ ಅಥವಾ ಗುಣಲಕ್ಷಣಗಳನ್ನು ಒಳಗೊಂಡಿದೆ